ಐತಿ ಅಪ್ ಕತ್ಲಾಗತ್ತೆ. ಹಾ ಎಲ್ಲರಿಗೂ ನಮಸ್ಕರಿಸುತ್ತಾ ನನಗೆರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ, ಬೆಳಿಗ್ಗೆಯಿಂದ ನಾವು ಅಡಿಜ್ಗರ್ ಮಕ್ಕಾ ಮಸೀದಿ ವತಿಯಿಂದ ಬೆಳಿಗ್ಗೆಯಿಂದ ನಾವು ಒಂದು ದಿವಸ ಟೈಮ್ ತಗೊಂಡ ನಮ್ಮ ಟೈಮಿಂಗ್ ಇವತ್ತಿತ್ತು. ನಾವು ಇದು ಕೂತಿದ್ದೀವಿ. ಕೂತಿದ್ದಕ್ಕೆ ಮುಂಜಾನೆಯಿಂದ ಒಂದು 50 ಫೋನ್ ನನಗೆ ಬಂದಾವ. ಏನಪ್ಪಾ ನೀವು ಬನಟ್ಯಾಗ ಪ್ರಜಾಸೌಧ ಮಾಡೇತಿ. ಹಲೋ 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 ಏನಪ್ಪಾ ನೀವು ಬನಟ್ಯಾಗ ಪ್ರಜಾಸೌಧ ಮಾಡೇ ತೀರ್ಕೊಳ್ಳೋರೇನಂತ ಹೇಳಿ ಹಿಂಗ ಹಲೋ ಹೌದಪ್ಪ, ನಾವು ಬನಟ್ಯಾಗ ಪ್ರಜಾಸೌಧ ಮಾಡೇ ತೀರ್ತೀವಿ. ಎದಕ್ಕಂದ್ರ ನಮ್ಮ ಬನಟ್ಯಾಗ ಎಲ್ಲಾ ತರ ಅನುಕೂಲತೆ ಇದಾವ. ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಆಗಲಿ, ಆಫೀಸ್ಗಳ ಆಧಾರಗಳ ಮೇಲೆ ಆಗಲಿ, ಮತ್ತು ವಾರ್ಡ್ಗಳ ಆಧಾರಗಳ ಮೇಲೆ ಆಗಲಿ, ಎಲ್ಲಾನು ಅನುಕೂಲತೆ ಇದ್ದಾಗ ನಾವು ಬೇಡುವುದ ಹಕ್ಕೈತಿ. ನಾವು ಸರ್ಕಾರಕ್ಕ ಪ್ರಜಾಸೌಧ ಬೇಡುವುದ ಹಕ್ಕೈತಿ. ರಬಕೈ ಒಳಗ ಪ್ರಜಾಸೌಧ ಮಾಡ್ಲಿ ಸಕರ್ ಬಿಡ್ಲಿ ಅವ್ರು ಬಿಟ್ಟಿದ ವಿಷಯ. ನಮಗ ಬನಟ್ಯಾಗ ಆಗಬೇಕನ್ನೋದು ನಾವು ಒತ್ತಾಯ ಪೂರ್ವಕ ನಾವು ಜಿಲ್ಲಾಧಿಕಾರಿಗಳಿಗೆ ಆಗುವವರೆಗೂ ನಾವು ಸತ್ಯಾಗ್ರಹವನ್ನು ಕೈ ಬಿಡುವುದಿಲ್ಲ. ನಿಮ್ ಕಿವ್ಯಾಗ ನೀವು ಇನ್ನೊಂದ್ಸಲ ನೀವು ಮಾತು ತಿಳ್ಕೊರಿ. ನಾವ ಎಲ್ಲರಿ ಅಂಜೆ ಒಂದ್ ವಾರನಾಗ 15 ದಿವಸನಾಗ ನಾವು ಎಲ್ಲರಿ ಇಲ್ಲಿಂದ ಹೋಗ್ತೀವತ್ತ ನಿಮ್ ತಲೆಯಾಗ ಎಲ್ಲರಿ ಇತ್ತಂದ್ರ 1 ವರ್ಷ ಆದ್ರೂ ನಾವು ಇಲ್ಲಿಂದ ಹೇಳಂಗಿಲ್ಲ. ನಮ್ಮ ಪ್ರಜಾಸೌಧ ತಗೊಂಡೇ ಹೇಳ್ತೀವಿ. ನಿಮ್ಗ ಜಿಲ್ಲಾಧಿಕಾರಿಗಳಿಗೆ ಆಗ್ಲಿ, ಎಸಿ ಅವರಿಗೆ ಆಗ್ಲಿ, ನಾವು ಇಲ್ಲಿಂದ ನಿಮ್ಗ ನಾವು ಸಂದೇಶವನ್ನು ದಿವಸ ನಾವು ಬನಟ್ಯಾಗ ಎಲ್ಲಾರು ಕೂಡಿ ಬೇರೆ ಬೇರೆ ಇದ್ದೀವಿ. ಈಗೆಲ್ಲ ಈ ಸರ್ದಿ ಸತ್ಯಾಗ್ರಹ ಏನು ಚಾಲು ಆತು. ಬೆಳಿಗ್ಗೆ ಒಬ್ರು ನಾವು ಸರ್ ಮಾತಾಡಿದ್ರು, ಕಟ್ಟಿಗೆ ಬೇರೆ ಬೇರೆ ಇದ್ರ ಅದು ಮುರಿತಾರ. ಈಗ ಎಲ್ಲಾ ಸಮಾಜ 48 ಸಮಾಜಗಳು ಏನದಾವ ಎಲ್ಲಾರು ಕೂಡ್ಯಾರ. ಈಗ ಇದಕ್ಕೆ ಯಾರು ಮುರಿಯಾಕ ಸಾಧ್ಯ ಇಲ್ಲ, ಮುರಿಯಾಕ ಆಗುದಿಲ್ಲ. ನಮ್ಮ ಬನಟ್ಟಿ ಇನ್ನು ಮುಂದ ಬೆಳೆದತ್ತಿರ್ತೈತಿ ಮತ್ತು ಪ್ರಜಾಸೌಧ ಮಾಡೇ ತೀರ್ತೀವಿ ಅನ್ನೋ ಉದ್ದೇಶ, ಅನ್ನೋ ಒಂದು ಸಂದೇಶ ಈ ಸರ್ಕಾರಕ್ಕ, ಈ ಜಿಲ್ಲಾಧಿಕಾರಿಗಳಿಗೆ, ಈ ರಾಜಕಾರಣಿಗಳಿಗೆ ನಾವು ಈ ವೇದಿಕೆ ಮುಖಾಂತರ ನಾವು ರವಾನೆಯನ್ನು ಮಾಡ್ತೀವಿ. ನೀವು ಏನೋ ಹಿಂದ್ಕ ರೊಕ್ಕೈಗೆ ಮಾಡಿರಿ, ಆದೇಶ ಏನಾಗೈತಿ, JLBC ಜಾಗವನ್ನು ಕಂದಾಯ ಇಲಾಖೆಗೆ ವರ್ಗಾವಣೆ ಆಗೈತಿ. ರೊಕ್ಕೈಯಾಗ ಕಟ್ಟಬೇಕನ್ನೋದು ಆರ್ಡರ್ ಆಗಿಲ್ಲ. ಎಲ್ಲಾರು ನಿಮ್ ತಿಳಿಯಾಗಿರ್ಲಿ. JLBC ಜಾಗವನ್ನು ಕಂದಾಯ ಇಲಾಖೆಗೆ ವರ್ಗಾವಣೆ ಆಗೈತಿ. ರೊಕ್ಕೈಯಾಗ ಕಟ್ಟಬೇಕಂತೇಳಿ ಮ್ಯಾಪಿಂಗ್ ಆಗಿಲ್ಲ ಮತ್ತು ಅಲ್ಲೇ ಕಟ್ಟಬೇಕನ್ನೋದು ಒಂದು ಆದೇಶ ಆಗಿಲ್ಲ. ಅವ್ರ ಜಾಗದ JLBC ಜಾಗದ ಸಮಸ್ಯೆ ಇತ್ತು. JLBC ಜಾಗದ ಘಟನೋತ್ತರ ಆದೇಶ ಐತಿ. ನಿಮ್ಗೆ ಎಲ್ಲಾರು ತಿಳಿಲಿ, ಘಟನೋತ್ತರ ಆದೇಶ ಐತಿ, ಶಾಶ್ವತ ಆದೇಶ ಅಲ್ಲ. ಎಲ್ಲಾರು ತಲೆಯಾಗ ಏನಾಗೈತಿ, ರೊಕ್ಕೈಯಾಗ ಸ್ಯಾಂಕ್ಷನ್ ಆಗಿತ್ತಪ್ಪ, ಬನಟ್ಯಾರು ಹೆಂಗ್ ಬೇಡಾಕ್ತಾರ ಅನ್ನೋದು ತಲೆಯಾಗೈತಿ, ಮಾತಾಡಕತ್ತಾರ. ನಿಮ್ ತಲೆಯಾಗ ಇದೊಂದು ಇರ್ಲಿ, ಘಟನೋತ್ತರ ಆದೇಶ ಐತಿ. ಯಾಕ್ರೆ ನಾ ಬರೋಬರ್ತಿನ ಹೋದ ಮಲ್ಲವಣ್ಣ, ಘಟನೋತ್ತರ ಆದೇಶ ಐತಿ. ಇದು ಶಾಶ್ವತ ಆದೇಶ ಅಲ್ಲ. ನಾವು ಇದೇ ತರ ನಾವು ಸತ್ಯಾಗ್ರಹ ಮುಂದೆ ಮಾಡಿದ್ರೆ ಅವ್ರ ಎಲ್ಲಾರು ಅಧಿಕಾರಿಗಳು ಎಲ್ಲಾರು ಬಂದು ಇಲ್ಲಿ ನಮ್ಮ ಮುಂದೆ ಬರತಾರು, ನಮ್ಮ ಬನಟ್ಟಿಗೆ ಪ್ರಜಾಸೌಧ ಕಟ್ಟಲಿಕ್ಕೆ ಅನುಕೂಲ ಮಾಡಿ ಕೊಡ್ತಾರ ಅನ್ನೋದು ನಮ್ಗ ಒಂದು ವಿಶ್ವಾಸ ಐತಿ. ಬನಟ್ಯಾಗ ಎಲ್ಲಾ ತರ ಅನುಕೂಲತೆ. ನಮ್ಮ ಸಬ್ ರಿಜಿಸ್ಟರ್ ಆಫೀಸ್ನು ಸಹ ಬನಟ್ಟಿಗೆ 20 ವರ್ಷ ಯಾವಾಗ 2018ರಿಂದ ನಮ್ಮ ತಾಲೂಕು ಆಗಿದ್ರೆ ಒಂದು ಸಬ್ ರಿಜಿಸ್ಟರ್ ಆಫೀಸ್ ತಂದು ಕೊಡಕ್ ಆಗಿಲ್ಲ.
ಅಷ್ಟು ನಾವು ಬನಟ್ಟಿ ಅವ್ರ ಹಿಂದ್ ಬಿದ್ದೆವು. ಇನ್ನು ಮುಂದೆ ಹಿಂದೆ ಬೀಳಂಗಿಲ್ಲ. ಸಬ್ ರಜಿಸ್ಟರ್ ಬನಟ್ಟಿಗೆ ಬರಬೇಕು, ಪ್ರಜಾಸಭೆದು ಬನಟ್ಟಿಗೆ ಬರಬೇಕು. ಎಲ್ಲಾ ಸಮಾಜದವರು ಸಾಥ್ ಕೊಟ್ಟಿದ್ದೇ ಆತಂದ್ರ ಈ ನಾವು ಏನ ಸತ್ಯಾಗ್ರಹ ನಾವು ಕೈ ಹಿಡಿದಿದ್ದೀವಿ, ಈ ಸತ್ಯಾಗ್ರಹ ಯಶಸ್ವಿ ಆಗಲಿ ಅಂತೇಳಿ ಯಾವಾಗೂ ನಮ್ ದೇಶ ಆಜಾದಿ ಆಗ್ಬೇಕಂದ್ರು ಸತ್ಯಾಗ್ರಹ ಮುಖಾಂತರನ ದೇಶ ಆಜಾದ್ ಆಗೈತಿ. ಎಲ್ಲಾನು ನಮ್ ಏನ್ ಕೆಲಸ ಹಿಂದೂಸ್ತಾನ ಒಳಗ ದೊಡ್ಡ ತಾಕತ್ತಂದ್ರ ನಮ್ ಸತ್ಯಾಗ್ರಹ. ಈ ಸತ್ಯಾಗ್ರಹಕ್ಕೆ ಎಲ್ಲಾರು ಅಧಿಕಾರಿಗಳು ರಾಜಕಾರಣಿಗಳು ಬೆಲೆಯನ್ನು ಕೊಟ್ಟಲೇಬೇಕು. ನೀವೆಲ್ಲಾರು ಒಂದೇ ಆಗಿದ್ದಾತಂದ್ರ ನಾವು ನೀವೆಲ್ಲ ಕೂಡಿ ಇದನ್ನ ತರೋ ಮುಖಾಂತರ ಇದನ್ನ ಅಲ್ಲಿಂದ ಸ್ಥಳಾಂತರ ಮಾಡೋದ್ ಮುಖಾಂತರ ಮಾಡೇ ನಾವು ಇಲ್ಲಿಂದ ಸತ್ಯಾಗ್ರಹ ಕೈ ಬಿಡೋಣ ಅಂತೇಳಿ ನಾ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ. ಮತ್ತು ಇದಕ್ಕೆ ಇನ್ನು ಮುಂದಾಗಲಿ ಯಾವುದೇ ತರಹದ ನಮ್ಮ ಅಲ್ಪಸಂಖ್ಯಾತರ ಸಮಾಜದಿಂದ ತನು ಮನು ಧನು ಏನು ಜರೂರತ್ ಬಿದ್ರೆ ನಾವು ರಾತ್ರಿ ಸರ್ವತ್ನಾಗೂ ನಾವು ಸಾಥ್ ಕೊಡಕ್ಕೆ ತಯಾರದೀವಿ ಅನ್ನೋದು ನಾವು ಉದ್ದೇಶ. ಅಲ್ಪಸಂಖ್ಯಾತರ ವತಿಯಿಂದ ನಿಮ್ಗೆ ನಾವು ಈ ಸಮಿತಿಗೆ ಒಂದು ವಿಶ್ವಾಸವನ್ನ ನಿಮಗೆ ಕೊಡುತ್ತೇವೆ. ಮತ್ತು ಎಲ್ಲರೂ ಕೂಡಿ ಹೋರಾಟ ಮಾಡೋಣ. ನಮ್ಮ ಬನಟ್ಟಿ ಊರ ಜವಳಿ ಊರ ಒಂದು ಸುಂದರವಾದ ಊರಿದೆ. ಇಲ್ಲಿ ಪ್ರಜಾಸೌಧ ಆತಂದ್ರ ನಮ್ಮ ಕಡು ಬಡು ಕಾರ್ಮಿಕರಿಗೆ ಮತ್ತು ಒಂದು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಅನುಕೂಲ ಆಕೈತೆ ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಕೂಡಿ ಸತ್ಯಾಗ್ರಹವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಸಮಾಜದಿಂದ ಎಲ್ಲರೂ ನಮಗೆ ಸಾಥ್ ಕೊಟ್ಟಿದ್ದೆ ಆತಂದ್ರ ನಮ್ಮ ದೇವರ ಮೇಲೆ ನಾವು ವಿಶ್ವಾಸ ಇರ್ತೀನಿ. ಕರೆ ಇಲ್ಲಿ ಪ್ರಜಾಸೌಧ ಬನಟ್ಟಿಯಲ್ಲೇ ಆಕೈತೆ ಅನ್ನೋದು ನಮ್ಗೆ ವಿಶ್ವಾಸ ಇದೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಒಂದೇ 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 ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಈ ಆವಾಜ್ ಬೆಂಗಳೂರು ಮಟ್ಟ ಹೋಗ್ಬೇಕ. ಈ ಆವಾಜ್ ಬೆಂಗಳೂರು ಮಟ್ಟ ಹೋಗಿದ್ದೆ ಆತಂದ್ರೆ ಬನಟ್ಟಿ ಊರಾಗ ಪ್ರಜಾಸೌಧ ಹಾಗೇ ಆಕೈತೆ ಅನ್ನೋದು ಮಾತನ್ನು ನನಗೆ ಮಾತಾಡಿಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ.